ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 23/12/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ರಿಫ್ರೆಶ್ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬರುತ್ತೀರಾ. ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ ತಕ್ಷಣ ಭಕ್ತಿ ಮಾರ್ಗದ ಎಲ್ಲಾ ಸುಸ್ತು ದೂರ ಆಗಿಬಿಡುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಯಾವ ವಿಧಿಯಿಂದ ರಿಫ್ರೆಶ್ ಮಾಡುತ್ತಾರೆ? ಉತ್ತರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಿ ಮಕ್ಕಳಾದ ನಿಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಎರಡನೇ ಪಾಯಿಂಟ್, ನೆನಪಿನ ಮೂಲಕ ಎಲ್ಲಾ ಮಕ್ಕಳು ರಿಫ್ರೆಶ್ ಆಗುತ್ತೀರಾ. ವಾಸ್ತವದಲ್ಲಿ ಸತ್ಯುಗ ಅಂದರೆ ಸತ್ಯವಾದ ವಿಶ್ರಾಮಪುರಿಯಾಗಿದೆ. ಸತ್ಯಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಇರುವುದಿಲ್ಲ. ಯಾವ ವಸ್ತುವಿನ ಪ್ರಾಪ್ತಿಗೋಸ್ಕರವೂ ಸತ್ಯಯುಗದಲ್ಲಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇರುವುದಿಲ್ಲ. ಮೂರನೇ ಪಾಯಿಂಟ್, ಪರಮಾತ್ಮ ಶಿವತಂದೆಯ ಮಡಿಲಿಗೆ ಬಂದ ತಕ್ಷಣ ಮಕ್ಕಳಾದ ನಿಮಗೆ ವಿಶ್ರಾಂತಿ ಪ್ರಾಪ್ತಿಯಾಗಿ ಬಿಡುತ್ತದೆ. ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ಸುಸ್ತು ದೂರ ಆಗಿ ಬಿಡುತ್ತದೆ. ಓಂ ಶಾಂತಿ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ಪರಮಾತ್ಮ ತಂದೆಯ ಜೊತೆಗೆ ಕುಳಿತು ಜ್ಞಾನವನ್ನು ಕೇಳುತ್ತಾರೆ. ಏಕೆಂದರೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಶಿವತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಹೇಗೆ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಅದೇ ರೀತಿ ಈ ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ಕೇಳಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಬ್ರಹ್ಮ ತಂದೆಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಇದು ಭಗವಾನ್ ವಾಚ್ ಆಗಿದೆ. ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಾರೆ? ಆತ್ಮ ಅಭಿಮಾನಿ ಭವ ಎಂದು ತಂದೆ ಹೇಳುತ್ತಾರೆ. ಏಕೆಂದರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳದೆ ನೀವು ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಎಲ್ಲಾ ಆತ್ಮರು ಪತಿತ ಆತ್ಮರಾಗಿದ್ದಾರೆ. ಪತಿತರಿಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ, ಪಾವನರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ. ಇದು ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ. ಮನುಷ್ಯರೇ ಕೂಗಿ ಕರೆಯುತ್ತಾರೆ, ಹೇ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ತಂದೆ ಬನ್ನಿ ಎಂದು. ದೇವಿ ದೇವತೆಗಳಿಗೆ ಎಂದೂ ಕೂಡ ಪತಿತರನ್ನು ಪಾವನರನ್ನಾಗಿ ಮಾಡುವಂತವರು ಎಂದು ಕರೆಯಲು ಸಾಧ್ಯ ಇಲ್ಲ. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪತಿತರ ಕೂಗನ್ನು ಕೇಳಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಆತ್ಮರನ್ನು ಪಾವನ ಮಾಡಿ ಪುನಃ ಪಾವನ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಆತ್ಮವೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ. ಶರೀರ ಅಂತೂ ತಂದೆಯನ್ನು ಕೂಗಿ ಕರೆಯುವುದಿಲ್ಲ. ಪಾರಲೌಕಿಕ ತಂದೆ ಸದಾ ಪಾವನ ಆಗಿದ್ದಾರೆ. ಆ ಪಾರಲೌಕಿಕ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಇದು ಹಳೆಯ ಜಗತ್ತಾಗಿದೆ. ಪರಮಾತ್ಮ ತಂದೆ ಹೊಸ ಪಾವನ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಜಗತ್ತಿನಲ್ಲಿ ಕೆಲವರು ಇಂಥವರು ಕೂಡ ಇದ್ದಾರೆ. ಅವರು ಹೇಳುತ್ತಾರೆ, ಇಲ್ಲೇ ನನ್ನ ಬಳಿ ಅಪಾರ ಧನ ಸಂಪತ್ತಿದೆ, ನನ್ನ ಜೀವನದಲ್ಲಿ ಅಪಾರ ಸುಖ ಇದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ನನ್ನ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು. ಅಂಥವರು ನಿಮ್ಮ ಮಾತನ್ನು ಸ್ವೀಕಾರ ಮಾಡುತ್ತಾರೇನು? ಇಲ್ಲ. ಈ ಕಲಿಯುಗಿ ಜಗತ್ತನ್ನೇ ಸ್ವರ್ಗ ಎಂದು ತಿಳಿದುಕೊಳ್ಳುವಂತವರು ಎಷ್ಟೊಂದು ಬುದ್ಧಿಹೀನರಾಗಿದ್ದಾರೆ. ಈಗ ಎಲ್ಲರ ಸ್ಥಿತಿ ಸಂಪೂರ್ಣ ಜಡ್ಜಡೀಭೂತ ಸ್ಥಿತಿಯಾಗಿದೆ. ಅಂದ ಮೇಲೆ ಮನುಷ್ಯರು ಹೇಳುತ್ತಾರೆ, ನಾವು ಸ್ವರ್ಗದಲ್ಲೇ ಕುಳಿತಿದ್ದೇವೆ ಎಂದು. ಮನುಷ್ಯರ ಸ್ಥಿತಿ ಜಡ್ಜಡೀಭೂತ ಸ್ಥಿತಿಯಾಗಿರುವ ಕಾರಣ ಮನುಷ್ಯರು ನಾವು ಸ್ವರ್ಗದಲ್ಲೇ ಇದ್ದೇವೆ ಎಂದು ಹೇಳುತ್ತಾರೆ. ಮಕ್ಕಳು ಅನ್ಯರಿಗೆ ಜ್ಞಾನವನ್ನು ತಿಳಿಸದೇ ಇದ್ದರೆ ಪರಮಾತ್ಮ ತಂದೆ ಕೇಳುತ್ತಾರೆ, ನೀವು ಕಲ್ಲು ಬುದ್ಧಿಯವರಾಗಿದ್ದೀರೇನು? ನೀವು ಅನ್ಯರಿಗೆ ಏಕೆ ಜ್ಞಾನವನ್ನು ತಿಳಿಸಲು ನಿಮಗೆ ಸಾಧ್ಯ ಆಗುತ್ತಿಲ್ಲ? ಯಾವಾಗ ನೀವು ಪಾರಸ ಬುದ್ಧಿ ಉಳ್ಳವರಾಗುತ್ತೀರೋ ಆಗ ಅನ್ಯರನ್ನು ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡಲು ಸಾಧ್ಯ. ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು, ಇದರಲ್ಲಿ ನಾಚಿಕೆಯ ಮಾತೇ ಇಲ್ಲ. ಆದರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧಾಕಲ್ಪದ ಉಲ್ಟಾ ಮತ ತುಂಬಿಕೊಂಡಿದೆ. ಆ ಮತ ಬೇಗ ಮರೆತು ಹೋಗುವುದಿಲ್ಲ. ಎಲ್ಲಿಯವರೆಗೂ ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮಲ್ಲಿ ಶಕ್ತಿ ಬರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ವೇದಶಾಸ್ತ್ರ ಮುಂತಾದದ್ದರ ಮೂಲಕ ಮನುಷ್ಯರ ಜೀವನ ಸ್ವಲ್ಪ ಕೂಡ ಸುಧಾರಣೆ ಆಗಲು ಸಾಧ್ಯ ಇಲ್ಲ. ದಿನ ಪ್ರತಿದಿನ ಕಳೆದಂತೆ ಇನ್ನೂ ಜಾಸ್ತಿ ಜೀವನ ಕೆಡುತ್ತಾ ಹೋಗುತ್ತದೆ. ಎಲ್ಲರೂ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದಾರೆ. ಯಾರ ಬುದ್ಧಿಯಲ್ಲೂ ಕೂಡ ನಾವೇ ಸತೋ ಪ್ರಧಾನ ದೇವಿ ದೇವತೆಗಳಾಗಿದ್ದೆವು, ನಂತರ ನಾವೇ ಕೆಳಗಡೆ ಬಿದ್ದಿದ್ದೇವೆ ಅನ್ನುವ ಜ್ಞಾನ ಇಲ್ಲ. ಯಾರಿಗೂ ಸ್ವಲ್ಪ ಕೂಡ ಈ ಜ್ಞಾನದ ಮಾತು ಗೊತ್ತಿಲ್ಲ. ಇನ್ನು 84 ಜನ್ಮ ಎಂದು ಹೇಳುವ ಬದಲು 84 ಲಕ್ಷ ಜನ್ಮ ಎಂದು ಹೇಳಿದ್ದಾರೆ. ಅಂದ ಮೇಲೆ ಪುನಃ ಜನ್ಮದ ಬಗ್ಗೆ ಜನರಿಗೆ ಹೇಗೆ ಗೊತ್ತಾಗಲು ಸಾಧ್ಯ? ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಪ್ರಕಾಶವನ್ನು ನೀಡಲು ಸಾಧ್ಯ ಇಲ್ಲ. ಎಲ್ಲರೂ ಒಬ್ಬರ ಹಿಂದೆ ಇನ್ನೊಬ್ಬರು ಹೋಗಿ ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಕಡೆ ಅಲೆದಾಡಿ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಕೆಳಗಡೆ ಬೀಳುತ್ತಾ ಬೀಳುತ್ತಾ ಸಂಪೂರ್ಣ ನೆಲದ ಮೇಲೆ ಬಿದ್ದು ಬಿಟ್ಟಿದ್ದಾರೆ.
ಎಲ್ಲಾ ಶಕ್ತಿ ಸಂಪೂರ್ಣವಾಗಿ ಸಮಾಪ್ತಿಯಾಗಿ ಬಿಟ್ಟಿದೆ. ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಶಕ್ತಿಯೇ ಇಲ್ಲ. ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಲು ಮನುಷ್ಯರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಶಕ್ತಿ ಇಲ್ಲ. ಪರಮಾತ್ಮ ತಂದೆ ಬಂದು ಸರ್ವರ ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ. ತಂದೆ ಬುದ್ಧಿಯ ಬೀಗವನ್ನು ತೆರೆದಾಗ ಎಲ್ಲರೂ ರಿಫ್ರೆಶ್ ಆಗುತ್ತಾರೆ. ಪರಮಾತ್ಮ ತಂದೆಯ ಬಳಿ ರಿಫ್ರೆಶ್ ಆಗುವುದಕ್ಕೋಸ್ಕರ ಮಕ್ಕಳು ಹೋಗುತ್ತಾರೆ. ಮನೆಯಲ್ಲಿ ವಿಶ್ರಾಂತಿ ಸಿಗುತ್ತದೆ ತಾನೆ. ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ ತಕ್ಷಣ ಭಕ್ತಿ ಮಾರ್ಗದ ಎಲ್ಲಾ ಪ್ರಕಾರದ ಸುಸ್ತು ದೂರ ಆಗಿ ಬಿಡುತ್ತದೆ. ಸತ್ಯಯುಗಕ್ಕೆ ವಿಶ್ರಾಮಪುರಿ ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ನಿಮಗೆ ಎಷ್ಟೊಂದು ವಿಶ್ರಾಂತಿ ಸಿಗುತ್ತದೆ. ಸತ್ಯಯುಗದಲ್ಲಿ ಪರಿಶ್ರಮವನ್ನು ಪಡಲು ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಸತ್ಯಯುಗದಲ್ಲಿ ಇರುವುದಿಲ್ಲ. ಸತ್ಯಯುಗದಲ್ಲಿ ನಿಮ್ಮ ಬಳಿ ಎಲ್ಲಾ ಪ್ರಾಪ್ತಿ ಇರುತ್ತದೆ. ಯಾವ ಪ್ರಾಪ್ತಿಗೋಸ್ಕರವೂ ನೀವು ಅಲ್ಲಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ನಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ಶಿವ ತಂದೆಯ ಮಡಿಲಿಗೆ ನೀವೀಗ ಬಂದಿದ್ದೀರಾ. ಅಂದ ಮೇಲೆ ನಿಮಗೆ ಎಷ್ಟೊಂದು ವಿಶ್ರಾಂತಿ ಸಿಗುತ್ತದೆ. ಪರಮಾತ್ಮ ತಂದೆಯ ಮಡಿಲಿಗೆ ಬಂದ ತಕ್ಷಣ ನಿಮಗೆ ಎಷ್ಟೊಂದು ವಿಶ್ರಾಂತಿ ಸಿಗುತ್ತದೆ. ವಿಶ್ರಾಂತಿ ಅಂದರೆ ಶಾಂತಿ. ಮನುಷ್ಯರು ಕೂಡ ಸುಸ್ತಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾರೆ. ವಿಶ್ರಾಂತಿಗೋಸ್ಕರ ಕೆಲವರು ಒಂದು ಸ್ಥಾನಕ್ಕೆ ಹೋದರೆ ಇನ್ನು ಕೆಲವರು ಇನ್ನೊಂದು ಸ್ಥಾನಕ್ಕೆ ಹೋಗುತ್ತಾರೆ. ಆದರೆ ಆ ವಿಶ್ರಾಂತಿಯಲ್ಲಿ ರಿಫ್ರೆಶ್ಮೆಂಟ್ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಿ ನಿಮ್ಮನ್ನು ಎಷ್ಟೊಂದು ರಿಫ್ರೆಶ್ ಮಾಡುತ್ತಾರೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಬಹಳಷ್ಟು ರಿಫ್ರೆಶ್ ಆಗುತ್ತೀರಾ ಮತ್ತು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತಾ ಹೋಗುತ್ತೀರಾ. ಸತೋ ಪ್ರಧಾನರಾಗುವುದಕ್ಕೋಸ್ಕರ ಇಲ್ಲಿ ನೀವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ಸಂಪೂರ್ಣ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ, ಸರ್ವ ಆತ್ಮರು ಹೇಗೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಸರ್ವ ಆತ್ಮರಿಗೂ ಎಲ್ಲಿ ವಿಶ್ರಾಂತಿ ಸಿಗುತ್ತದೆ ಅನ್ನುವುದನ್ನು ತಂದೆ ತಿಳಿಸಿದ್ದಾರೆ. ಎಲ್ಲರಿಗೂ ತಂದೆಯ ಸಂದೇಶವನ್ನು ತಿಳಿಸುವುದು ಈಗ ಮಕ್ಕಳಾದ ನಿಮ್ಮ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆಗ ಈ ಆಸ್ತಿಗೆ ನೀವು ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಹೊಸ ಸ್ವರ್ಗದ ಜಗತ್ತನ್ನು ರಚನೆ ಮಾಡುತ್ತಾರೆ. ಆ ಸ್ವರ್ಗಕ್ಕೆ ನೀವು ಹೋಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ನಂತರ ದ್ವಾಪರ ಯುಗದಲ್ಲಿ ಮಾಯಾ ರಾವಣನ ಮೂಲಕ ನಿಮಗೆ ಶಾಪ ಸಿಗುತ್ತದೆ. ಅಂದ ಮೇಲೆ ಪವಿತ್ರತೆ, ಸುಖ, ಶಾಂತಿ, ಧನ ಸಂಪತ್ತು ಎಲ್ಲವೂ ಸಮಾಪ್ತಿಯಾಗುತ್ತದೆ. ಹೇಗೆ ನಿಧಾನವಾಗಿ ಧನ ಸಂಪತ್ತು ಸಮಾಪ್ತಿಯಾಗುತ್ತದೆ ಅನ್ನುವುದನ್ನು ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ದುಃಖಧಾಮದಲ್ಲಿ ಯಾವುದೇ ಪ್ರಕಾರದ ವಿಶ್ರಾಂತಿ ಸಿಗಲು ಸಾಧ್ಯ ಇಲ್ಲ. ದುಃಖಧಾಮದಲ್ಲಿ ಯಾರಿಗೂ ವಿಶ್ರಾಂತಿ ಸಿಗುವುದಿಲ್ಲ. ಸುಖಧಾಮದಲ್ಲಿ ವಿಶ್ರಾಂತಿಯೇ ವಿಶ್ರಾಂತಿ ಇರುತ್ತದೆ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸುಸ್ತಾಗಿ ಬಿಡುತ್ತಾರೆ. ಜನ್ಮ ಜನ್ಮಾಂತರದಿಂದ ಭಕ್ತಿಯನ್ನು ಮಾಡುತ್ತಾ ಎಷ್ಟೊಂದು ಸುಸ್ತಾಗುತ್ತಾರೆ. ಅನೇಕ ಜನ್ಮದಿಂದ ಭಕ್ತಿಯನ್ನು ಮಾಡುತ್ತಾ ಎಷ್ಟೊಂದು ಸುಸ್ತಾಗಿದ್ದಾರೆ. ಸಂಪೂರ್ಣ ಕಂಗಾಲಾಗಿ ಬಿಟ್ಟಿದ್ದಾರೆ. ಈ ಸಂಪೂರ್ಣ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಹೊಸ ಹೊಸ ಮಕ್ಕಳು ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ. ಅಂದ ಮೇಲೆ ಆ ಹೊಸ ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ಪ್ರತಿಯೊಂದು ಮಾತಿನ ಬಗ್ಗೆ ಮನುಷ್ಯರು ಎಷ್ಟೊಂದು ವಿಚಾರವನ್ನು ಮಾಡುತ್ತಾರೆ. ಒಂದೊಂದು ಮಾತಿನ ಬಗ್ಗೆಯೂ ಮನುಷ್ಯರು ಬಹಳಷ್ಟು ವಿಚಾರವನ್ನು ಮಾಡುತ್ತಾರೆ. ಇಲ್ಲಿ ನಮ್ಮ ಮೇಲೆ ಜಾದು ಅಂತೂ ನಡೆಯುತ್ತಿಲ್ಲ ತಾನೆ ಎಂದು ಮನುಷ್ಯರು ವಿಚಾರವನ್ನು ಮಾಡುತ್ತಾರೆ. ಅರೆ, ಭಗವಂತ ತಂದೆಗೆ ಜಾದೂಗರ್ ಎಂದು ನೀವು ಕರೆಯುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಅವಶ್ಯವಾಗಿ ಜಾದೂಗರ್ ಆಗಿದ್ದೇನೆ. ಆದರೆ ಜಗತ್ತಿನ ಜನ ಮಾಡುವಂತಹ ಜಾದುವನ್ನು ಪರಮಾತ್ಮ ತಂದೆ ಮಾಡುವುದಿಲ್ಲ. ಜಗತ್ತಿನ ಮನುಷ್ಯರು ಜಾದುವನ್ನು ಮಾಡಿ ಮನುಷ್ಯರನ್ನು ಮೇಕೆ ಅಥವಾ ಕುರಿಯನ್ನಾಗಿ ಮಾಡುತ್ತಾರೆ. ಇದೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ಕೂಡ ಕುರಿಯ ಸಮಾನ ಆಗಿದ್ದೀರಾ ಎಂದು. ಗಾಯನ ಕೂಡ ಇದೆ ತಾನೆ. ಸೌರಮಂಡಲದ ವಾದ್ಯದ ಬಗ್ಗೆ ಕುರಿಗೆ ಏನು ಗೊತ್ತು ಎಂದು. ಈ ಸಮಯದಲ್ಲಿ ಮನುಷ್ಯರ ಬುದ್ಧಿ ಕುರಿಯ ಸಮಾನ ಆಗಿಬಿಟ್ಟಿದೆ. ಇದು ಸಂಪೂರ್ಣ ಈ ಸಮಯದ ಮಾತಾಗಿದೆ. ಈ ಸಮಯದ ಬಗ್ಗೆ ಗಾಯನ ನಡೆಯುತ್ತದೆ. ಕಲ್ಪದ ಅಂತ್ಯದಲ್ಲೂ ಮನುಷ್ಯರಿಗೆ ಸಂಪೂರ್ಣ ಜ್ಞಾನ ಅರ್ಥ ಆಗುವುದಿಲ್ಲ. ಚಂಡಿಕಾ ದೇವಿಯ ಮಂದಿರದಲ್ಲಿ ಎಷ್ಟು ದೊಡ್ಡ ಜಾತ್ರೆ ನಡೆಯುತ್ತದೆ. ಚಂಡಿಕಾ ದೇವಿ ಯಾರಾಗಿದ್ದರು? ಅವರು ಒಬ್ಬ ದೇವಿಯಾಗಿದ್ದರು ಎಂದು ಜನ ಹೇಳುತ್ತಾರೆ. ಅಂದ ಮೇಲೆ ಚಂಡಿಕಾ ದೇವಿ ಅನ್ನುವ ಹೆಸರಿನವರು ಯಾರೂ ಕೂಡ ಸತ್ಯಯುಗದಲ್ಲಿ ಇರುವುದಿಲ್ಲ. ಸತ್ಯಯುಗದಲ್ಲಿ ಬಹಳಷ್ಟು ಒಳ್ಳೆಯ ಸುಂದರವಾದ ಹೆಸರು ಇರುತ್ತದೆ. ಸತ್ಯಯುಗದ ಸಂಪ್ರದಾಯದವರಿಗೆ ಶ್ರೇಷ್ಠಾಚಾರಿಗಳು ಎಂದು ಕರೆಯಲಾಗುತ್ತದೆ. ಕಲಿಯುಗದ ಸಂಪ್ರದಾಯದವರಿಗೆ ಚೀಚಿ ಕೊಳಕು ಆತ್ಮರು ಎಂದು ಬಿರುದನ್ನು ನೀಡಲಾಗುತ್ತದೆ. ಅಂದ ಮೇಲೆ ಈ ಸಮಯದ ಮನುಷ್ಯರಿಗೆ ಶ್ರೇಷ್ಠ ಆತ್ಮರು ಎಂದು ಕರೆಯಲು ಸಾಧ್ಯ ಇಲ್ಲ. ದೇವತೆಗಳಿಗೆ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಗಾಯನ ಇದೆ.
ಮನುಷ್ಯರನ್ನು ಪರಮಾತ್ಮ ತಂದೆ ಈಗ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಮನುಷ್ಯರೇ ದೇವತೆ ಆಗುತ್ತಾರೆ. ಮನುಷ್ಯರು ಹೇಗೆ ದೇವತೆ ಆಗುತ್ತಾರೆ, ದೇವತೆಗಳು ಪುನಃ ಹೇಗೆ ಮನುಷ್ಯರಾಗುತ್ತಾರೆ ಅನ್ನುವ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸಿದ್ದಾರೆ. ಸತ್ಯುಗಕ್ಕೆ ದೈವಿ ಜಗತ್ತು ಎಂದು ಕರೆಯಲಾಗುತ್ತದೆ. ಈ ಕಲಿಯುಗಕ್ಕೆ ಮನುಷ್ಯರ ಜಗತ್ತು ಎಂದು ಕರೆಯಲಾಗುತ್ತದೆ. ಹಗಲಿಗೆ ಪ್ರಕಾಶ ಎಂದು ಕರೆಯಲಾಗುತ್ತದೆ. ರಾತ್ರಿಯ ಸಮಯಕ್ಕೆ ಅಂಧಕಾರದ ಸಮಯ ಎಂದು ಕರೆಯಲಾಗುತ್ತದೆ. ಜ್ಞಾನ ಪ್ರಕಾಶ ಆಗಿದೆ, ಭಕ್ತಿ ಅಂಧಕಾರ ಆಗಿದೆ. ಅಂಧಕಾರಕ್ಕೆ ಅಜ್ಞಾನದ ನಿದ್ದೆ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಅರ್ಥ ಆಗಿದೆ. ಮೊದಲು ನಮಗೆ ಸ್ವಲ್ಪ ಕೂಡ ಜ್ಞಾನದ ಮಾತು ಗೊತ್ತಿರಲಿಲ್ಲ. ನಮಗೆ ಗೊತ್ತಿಲ್ಲ ಎಂದು ನಾವು ಹೇಳುತ್ತಿದ್ದೆವು. ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ನಾವು ಹೇಳುತ್ತಿದ್ದೆವು. ಈಗ ನಿಮಗೆ ಗೊತ್ತಿದೆ. ಮೊದಲು ನಾವು ನಾಸ್ತಿಕರಾಗಿದ್ದೆವು. ಬೇಹದ್ದಿನ ತಂದೆಯ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಪರಮಾತ್ಮ ತಂದೆ ನಮ್ಮೆಲ್ಲರ ನಿಜವಾದ ಅವಿನಾಶಿ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಸರ್ವ ಆತ್ಮರಿಗೂ ತಂದೆ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ಮಕ್ಕಳಿಗೆ ಗುಪ್ತ ಜ್ಞಾನವನ್ನು ನೀಡುತ್ತಾರೆ. ಈ ಜ್ಞಾನ ಮನುಷ್ಯರಿಗೆ ಯಾರ ಮೂಲಕವೂ ಎಲ್ಲೂ ಸಿಗಲು ಸಾಧ್ಯ ಇಲ್ಲ. ಈ ಜ್ಞಾನ ಯಾವ ಮನುಷ್ಯರ ಮೂಲಕವೂ ನಿಮಗೆ ಎಂದೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಆತ್ಮ ಗುಪ್ತವಾಗಿದೆ. ಗುಪ್ತ ಜ್ಞಾನವನ್ನು ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ತನ್ನ ಬಾಯಿಯ ಮೂಲಕ ಜ್ಞಾನವನ್ನು ತಿಳಿಸುತ್ತದೆ. ಆತ್ಮ ಗುಪ್ತ ಆಗಿದೆ. ಗುಪ್ತ ಆತ್ಮ ಗುಪ್ತ ರೂಪದಲ್ಲಿ ಗುಪ್ತ ತಂದೆಯನ್ನು ನೆನಪು ಮಾಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ದೇಹಾಭಿಮಾನಕ್ಕೆ ವಶ ಆಗಬೇಡಿ. ದೇಹಾಭಿಮಾನಕ್ಕೆ ವಶ ಆದರೆ ಆತ್ಮದಲ್ಲಿ ಶಕ್ತಿ ಇರಲು ಸಾಧ್ಯ ಇಲ್ಲ. ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ಆತ್ಮದಲ್ಲಿರುವ ಶಕ್ತಿ ಸಮಾಪ್ತಿಯಾಗಿ ಬಿಡುತ್ತದೆ. ನೀವೀಗ ದೇಹಾಭಿಮಾನಕ್ಕೆ ವಶ ಆದರೆ ನಿಮ್ಮ ಶಕ್ತಿ ಸಮಾಪ್ತಿಯಾಗುತ್ತದೆ. ಆತ್ಮ ಅಭಿಮಾನಿ ಆದಾಗ ಆತ್ಮದಲ್ಲಿ ಶಕ್ತಿ ಜಮಾ ಆಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ನಾಟಕದ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಬೇಕು. ಈ ಅವಿನಾಶಿ ನಾಟಕದ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ. ಈ ಸಮಯದಲ್ಲಿ ಮನುಷ್ಯರು ಮೇಲೆ ಹೋಗಲು ಎಷ್ಟೊಂದು ಪ್ರಯತ್ನವನ್ನು ಪಡುತ್ತಾರೆ. ಮೇಲೆ ಬೇರೆ ಜಗತ್ತಿದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಶಾಸ್ತ್ರದಲ್ಲಿ ಇಂತಹ ಮಾತನ್ನು ಕೇಳಿದ್ದಾರೆ, ಮೇಲೆ ಬೇರೆ ಲೋಕ ಇದೆ ಎಂದು ಶಾಸ್ತ್ರದಲ್ಲಿ ಕೇಳಿದ್ದಾರೆ. ಆದ್ದರಿಂದ ಮೇಲಿರುವ ಆ ಜಗತ್ತನ್ನು ನೋಡಬೇಕು ಎಂದು ಮನುಷ್ಯರು ಪರಿಶ್ರಮವನ್ನು ಪಡುತ್ತಾರೆ. ಮೇಲಿರುವಂತಹ ಜಗತ್ತಿನಲ್ಲಿ ಒಂದು ಜಗತ್ತನ್ನೇ ನಿರ್ಮಾಣ ಮಾಡಲು ಪ್ರಯತ್ನ ಪಡುತ್ತಾರೆ. ನೀವು ಬಹಳಷ್ಟು ಜಗತ್ತನ್ನು ನಿರ್ಮಾಣ ಮಾಡಿದ್ದೀರಾ. ಅಂದರೆ ನೀವು ಅನೇಕ ಜನ್ಮದಿಂದ ಈ ಜಗತ್ತಿನಲ್ಲಿ ಜೀವನವನ್ನು ನಡೆಸಿ ಬಹಳಷ್ಟು ಜೀವನವನ್ನು ನಡೆಸಿದ್ದೀರಾ. ಭಾರತದಲ್ಲಿ ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆಗ ಬೇರೆ ಯಾವ ದೇಶವೂ ಇರಲಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೋಡಿ ಎಷ್ಟೊಂದು ಧರ್ಮದವರು ತಮ್ಮ ಸಂಸಾರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಅನೇಕ ಧರ್ಮವನ್ನು ನಿರ್ಮಾಣ ಮಾಡಿದ್ದಾರೆ. ನೀವೇ ವಿಚಾರವನ್ನು ಮಾಡಿ, ಭಾರತ ಒಂದು ಸಣ್ಣ ತುಂಡಾಗಿತ್ತು. ಅಂದರೆ ಕಡಿಮೆ ಸ್ಥಾನದಲ್ಲಿ ಭಾರತದ ರಾಜ್ಯ ಇತ್ತು. ಆಗ ಕೇವಲ ದೇವತೆಗಳು ಮಾತ್ರ ಇದ್ದರು. ಯಮುನಾ ನದಿಯ ದಡದಲ್ಲಿ ಸ್ವರ್ಗ ಇತ್ತು. ಆ ಯಮುನಾ ನದಿಯ ದಡದಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು. ಆ ಸತ್ಯುಗ ಎಷ್ಟೊಂದು ಸುಂದರ ಆಗಿತ್ತು, ಶೋಭಾನಿಕ ಆಗಿತ್ತು, ಸತೋಪ್ರಧಾನ ಜಗತ್ತಾಗಿತ್ತು. ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇತ್ತು. ಆತ್ಮ ಸಂಪೂರ್ಣ ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ. ಆತ್ಮದಲ್ಲೇ ಸಂಪೂರ್ಣ ಚಮತ್ಕಾರ ಅಡಗಿದೆ. ಮಕ್ಕಳಿಗೆ ಈ ಮಾತಿನ ಬಗ್ಗೆ ಕೂಡ ಸಾಕ್ಷಾತ್ಕಾರವನ್ನು ಮಾಡಿಸಲಾಗಿದೆ. ಶ್ರೀಕೃಷ್ಣ ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದನ್ನು ಮಕ್ಕಳಿಗೆ ಸಾಕ್ಷಾತ್ಕಾರದಲ್ಲಿ ತೋರಿಸಲಾಗಿದೆ. ಒಂದು ರೂಮ್ನಲ್ಲಿ ಸಂಪೂರ್ಣ ಪ್ರಕಾಶವೇ ಪ್ರಕಾಶ ಹರಡಿ ಬಿಡುತ್ತದೆ. ಆಗ ಶ್ರೀಕೃಷ್ಣ ಅಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ನೀವು ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಇನ್ನು ನದಿಯಲ್ಲಿ ಮುಳುಗಿದ ತಕ್ಷಣ ನಾವು ಸೂಕ್ಷ್ಮ ದೇವತೆಗಳಾಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಈ ರೀತಿ ಸೂಕ್ಷ್ಮ ದೇವತೆಗಳಿಗೆ ಅನೇಕ ಅಸತ್ಯ ಹೆಸರನ್ನು ಇಟ್ಟಿದ್ದಾರೆ. ಲಕ್ಷಾಂತರ ವರ್ಷ ಕಲ್ಪದ ಆಯಸ್ಸು ಎಂದು ಜಗತ್ತಿನ ಜನ ಹೇಳುತ್ತಾರೆ. ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಹೇಳುವ ಕಾರಣ ಸಂಪೂರ್ಣವಾಗಿ ಎಲ್ಲಾ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಈಗ ನೀವು ಮರೆವಿನಿಂದ ಮುಕ್ತ ಆಗುತ್ತಿದ್ದೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೀಗ ಮರೆವಿನಿಂದ ಮುಕ್ತ ಆಗುತ್ತಿದ್ದೀರಾ. ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ. ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಪಾತ್ರ ಮುಗಿದ ತಕ್ಷಣ ಆತ್ಮ ಶರೀರದಿಂದ ಹೊರಗಡೆ ಹೋಗುತ್ತದೆ. ಅಂದ ಮೇಲೆ ಆತ್ಮ ಹೊರಗಡೆ ಹೋದ ನಂತರ ಶರೀರದ ಪರಿಸ್ಥಿತಿ ಏನಾಗುತ್ತದೆ ನೋಡಿ. ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇದೆಲ್ಲ ವಿಚಾರ ಮಾಡುವಂತಹ ಬಹಳ ದೊಡ್ಡ ಮಾತಾಗಿದೆ. ಈ ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಪಾತ್ರಧಾರಿಗಳಿದ್ದಾರೋ ಎಲ್ಲಾ ಆತ್ಮರು ತಮ್ಮ ಸಮಯಕ್ಕನುಸಾರವಾಗಿ ಈ ಸೃಷ್ಟಿಯಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ.
ಯಾವ ಆತ್ಮದ ಪಾತ್ರದಲ್ಲೂ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ. ಕಲ್ಪದ ಹಿಂದಿನಂತೆ ಪ್ರತಿಯೊಬ್ಬರ ಪಾತ್ರ ಪುನರಾವರ್ತನೆ ಆಗುತ್ತಿದೆ. ಈ ಜ್ಞಾನದ ಮಾತಿನಲ್ಲಿ ಸಂಶಯ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಬುದ್ಧಿಯಲ್ಲೂ ಸ್ವಲ್ಪ ಅಂತರ ಇರುತ್ತದೆ. ಏಕೆಂದರೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ. ಮಕ್ಕಳಿಗೆ ಈಗ ಗೊತ್ತಿದೆ, ನಾವು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬೇಕು. ಸ್ಕಾಲರ್ಶಿಪ್ ಸಿಗುತ್ತಿದೆ ಅಂದ ಮೇಲೆ ಆಂತರ್ಯದಲ್ಲಿ ಖುಷಿ ಆಗುತ್ತದೆ ತಾನೆ. ಇಲ್ಲಿ ನೀವು ಪರಮಾತ್ಮ ತಂದೆಯ ಬಳಿ ಬಂದ ತಕ್ಷಣ ಗುರಿ ಉದ್ದೇಶವನ್ನು ನೀವು ಸಮ್ಮುಖದಲ್ಲಿ ನೋಡುತ್ತೀರಾ. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ನೋಡಿದಾಗ ಅವಶ್ಯವಾಗಿ ನಿಮಗೆ ಖುಷಿ ಆಗುತ್ತದೆ. ಈಗ ನಿಮಗೆ ಗೊತ್ತಿದೆ, ನಾವೀಗ ದೇವಿ ದೇವತೆಗಳಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇಂತಹ ಯಾವ ಶಾಲೆಯೂ ಜಗತ್ತಿನಲ್ಲಿ ಇಲ್ಲ. ಮುಂದಿನ ಜನ್ಮದ ಗುರಿ ಉದ್ದೇಶವನ್ನು ನೋಡಲು ಸಾಧ್ಯ ಆಗುವಂತಹ ಯಾವ ಶಾಲೆಯೂ ಜಗತ್ತಿನಲ್ಲಿ ಇಲ್ಲ. ನೀವೀಗ ಮುಂದಿನ ಜನ್ಮದ ಗುರಿ ಉದ್ದೇಶವನ್ನು ನೋಡುತ್ತೀರಾ. ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ. ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ ಅಂದ ಮೇಲೆ ಭವಿಷ್ಯದಲ್ಲಿ ನಾವು ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುವುದಕ್ಕೋಸ್ಕರ ಈಗ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇದು ಎಷ್ಟೊಂದು ಗುಪ್ತ ರೂಪದ ಶಿಕ್ಷಣ ಆಗಿದೆ. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ನೋಡಿ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗಬೇಕು. ನಿಮ್ಮ ಖುಷಿಗೆ ಅಂತ್ಯವೇ ಇಲ್ಲ. ಅಂದರೆ ನೀವು ಅಪಾರ ಖುಷಿಯ ಅನುಭವವನ್ನು ಮಾಡುತ್ತೀರಾ. ಶಾಲೆ ಅಥವಾ ಪಾಠಶಾಲೆ ಇದೇ ರೀತಿ ಇರುತ್ತದೆ. ಇದು ಎಷ್ಟೊಂದು ಗುಪ್ತವಾದ ಪಾಠಶಾಲೆ ಆಗಿದೆ, ಆದರೆ ಬಹಳ ದೊಡ್ಡ ಪಾಠಶಾಲೆಯಾಗಿದೆ. ಜಗತ್ತಿನಲ್ಲಿ ಎಷ್ಟು ದೊಡ್ಡ ಶಿಕ್ಷಣವನ್ನು ಕಲಿಯುತ್ತಾರೋ ಅಷ್ಟು ಜಾಸ್ತಿ ವ್ಯವಸ್ಥೆ ಅವರಿಗೆ ಸಿಗುತ್ತದೆ. ಆದರೆ ಇಲ್ಲಿ ನೋಡಿ, ನೀವೆಲ್ಲರೂ ನೆಲದ ಮೇಲೆ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರಾ. ಆತ್ಮವೇ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ. ಬಲೆ ಆತ್ಮ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನೆಲದ ಮೇಲೆ ಕೆಳಗಡೆ ಕುಳಿತಿರಬಹುದು ಅಥವಾ ಸಿಂಹಾಸನದ ಮೇಲೆ ಕುಳಿತಿರಬಹುದು. ಆದರೆ ಜ್ಞಾನವನ್ನು ಕೇಳುತ್ತಾ ನೀವು ಬಹಳಷ್ಟು ಖುಷಿ ಪಡುತ್ತೀರಾ. ಅಂದರೆ ಖುಷಿಯಿಂದ ನೃತ್ಯವನ್ನು ಮಾಡುತ್ತೀರಾ. ಈ ಶಿಕ್ಷಣದಲ್ಲಿ ಪಾಸ್ ಆತ್ಮ ಹೊರಗಡೆ ಹೋದ ನಂತರ ಶರೀರದ ಪರಿಸ್ಥಿತಿ ಏನಾಗುತ್ತದೆ ನೋಡಿ. ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇದೆಲ್ಲ ವಿಚಾರ ಮಾಡುವಂತಹ ಬಹಳ ದೊಡ್ಡ ಮಾತಾಗಿದೆ. ಈ ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಪಾತ್ರಧಾರಿಗಳಿದ್ದಾರೋ ಎಲ್ಲಾ ಆತ್ಮರು ತಮ್ಮ ಸಮಯಕ್ಕನುಸಾರವಾಗಿ ಈ ಸೃಷ್ಟಿಯಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಯಾವ ಆತ್ಮದ ಪಾತ್ರದಲ್ಲೂ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ. ಕಲ್ಪದ ಹಿಂದಿನಂತೆ ಪ್ರತಿಯೊಬ್ಬರ ಪಾತ್ರ ಪುನರಾವರ್ತನೆ ಆಗುತ್ತಿದೆ. ಈ ಜ್ಞಾನದ ಮಾತಿನಲ್ಲಿ ಸಂಶಯ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಬುದ್ಧಿಯಲ್ಲೂ ಸ್ವಲ್ಪ ಅಂತರ ಇರುತ್ತದೆ. ಏಕೆಂದರೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ. ಮಕ್ಕಳಿಗೆ ಈಗ ಗೊತ್ತಿದೆ, ನಾವು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬೇಕು. ಸ್ಕಾಲರ್ಶಿಪ್ ಸಿಗುತ್ತಿದೆ ಅಂದ ಮೇಲೆ ಆಂತರ್ಯದಲ್ಲಿ ಖುಷಿ ಆಗುತ್ತದೆ ತಾನೆ. ಇಲ್ಲಿ ನೀವು ಪರಮಾತ್ಮ ತಂದೆಯ ಬಳಿ ಬಂದ ತಕ್ಷಣ ಗುರಿ ಉದ್ದೇಶವನ್ನು ನೀವು ಸಮ್ಮುಖದಲ್ಲಿ ನೋಡುತ್ತೀರಾ. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ನೋಡಿದಾಗ ಅವಶ್ಯವಾಗಿ ನಿಮಗೆ ಖುಷಿ ಆಗುತ್ತದೆ. ಈಗ ನಿಮಗೆ ಗೊತ್ತಿದೆ, ನಾವೀಗ ದೇವಿ ದೇವತೆಗಳಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇಂತಹ ಯಾವ ಶಾಲೆಯೂ ಜಗತ್ತಿನಲ್ಲಿ ಇಲ್ಲ. ಮುಂದಿನ ಜನ್ಮದ ಗುರಿ ಉದ್ದೇಶವನ್ನು ನೋಡಲು ಸಾಧ್ಯ ಆಗುವಂತಹ ಯಾವ ಶಾಲೆಯೂ ಜಗತ್ತಿನಲ್ಲಿ ಇಲ್ಲ. ನೀವೀಗ ಮುಂದಿನ ಜನ್ಮದ ಗುರಿ ಉದ್ದೇಶವನ್ನು ನೋಡುತ್ತೀರಾ. ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ. ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ ಅಂದ ಮೇಲೆ ಭವಿಷ್ಯದಲ್ಲಿ ನಾವು ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುವುದಕ್ಕೋಸ್ಕರ ಈಗ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇದು ಎಷ್ಟೊಂದು ಗುಪ್ತ ರೂಪದ ಶಿಕ್ಷಣ ಆಗಿದೆ. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ನೋಡಿ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗಬೇಕು. ನಿಮ್ಮ ಖುಷಿಗೆ ಅಂತ್ಯವೇ ಇಲ್ಲ. ಅಂದರೆ ನೀವು ಅಪಾರ ಖುಷಿಯ ಅನುಭವವನ್ನು ಮಾಡುತ್ತೀರಾ. ಶಾಲೆ ಅಥವಾ ಪಾಠಶಾಲೆ ಇದೇ ರೀತಿ ಇರುತ್ತದೆ. ಇದು ಎಷ್ಟೊಂದು ಗುಪ್ತವಾದ ಪಾಠಶಾಲೆಯಾಗಿದೆ, ಆದರೆ ಬಹಳ ದೊಡ್ಡ ಪಾಠಶಾಲೆಯಾಗಿದೆ. ಜಗತ್ತಿನಲ್ಲಿ ಎಷ್ಟು ದೊಡ್ಡ ಶಿಕ್ಷಣವನ್ನು ಕಲಿಯುತ್ತಾರೋ ಅಷ್ಟು ಜಾಸ್ತಿ ವ್ಯವಸ್ಥೆ ಅವರಿಗೆ ಸಿಗುತ್ತದೆ. ಆದರೆ ಇಲ್ಲಿ ನೋಡಿ, ನೀವೆಲ್ಲರೂ ನೆಲದ ಮೇಲೆ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರಾ. ಆತ್ಮವೇ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ. ಬಲೆ ಆತ್ಮ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನೆಲದ ಮೇಲೆ ಕೆಳಗಡೆ ಕುಳಿತಿರಬಹುದು ಅಥವಾ ಸಿಂಹಾಸನದ ಮೇಲೆ ಕುಳಿತಿರಬಹುದು. ಆದರೆ ಜ್ಞಾನವನ್ನು ಕೇಳುತ್ತಾ ನೀವು ಬಹಳಷ್ಟು ಖುಷಿ ಪಡುತ್ತೀರಾ. ಅಂದರೆ ಖುಷಿಯಿಂದ ನೃತ್ಯವನ್ನು ಮಾಡುತ್ತೀರಾ. ಈ ಶಿಕ್ಷಣದಲ್ಲಿ ಪಾಸ್ ಆದ ನಂತರ ನಾವು ಈ ರೀತಿ ದೇವತೆಗಳಾಗುತ್ತೇವೆ. ಈ ಶಿಕ್ಷಣವನ್ನು ಕಲಿತು ಪಾಸ್ ಆಗಿ ನಾವು ಸ್ವರ್ಗಕ್ಕೆ ಹೋಗಿ ದೇವತೆ ಆಗುತ್ತೇವೆ ಅನ್ನುವ ಖುಷಿ ನಿಮಗೆ ಇದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಮಕ್ಕಳಾದ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡು ನಿಮಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಹೇಗೆ ಪ್ರವೇಶವನ್ನು ಮಾಡಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ನೋಡಿ. ಪರಮಾತ್ಮ ತಂದೆ ದೇವತೆಗಳಿಗೆ ಎಂದೂ ಶಿಕ್ಷಣವನ್ನು ಕಲಿಸುವುದಿಲ್ಲ. ದೇವತೆಗಳಿಗೆ ಈ ಜ್ಞಾನ ಗೊತ್ತಿರುವುದಿಲ್ಲ.
ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ದೇವತೆಗಳಲ್ಲಿ ಜ್ಞಾನ ಇಲ್ಲ ಎಂದು ಕೇಳಿದ ತಕ್ಷಣ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ದೇವತೆಗಳು ಈ ಜ್ಞಾನದ ಮೂಲಕ ದೇವತೆ ಆಗುತ್ತಾರೆ. ದೇವತೆ ಆದ ನಂತರ ಪುನಃ ಅವರಿಗೆ ಜ್ಞಾನದ ಅವಶ್ಯಕತೆ ಏನಿದೆ? ಲೌಕಿಕ ಶಿಕ್ಷಣವನ್ನು ಕಲಿತು ಕೆಲವರು ವಕೀಲರಾಗುತ್ತಾರೆ. ವಕೀಲರಾದ ನಂತರ ಅವರು ಸಂಪಾದನೆಯನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತಾರೆ. ಸಂಪಾದನೆಯನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡಿದ ನಂತರ ಪುನಃ ಅವರು ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೇನೋ? ಇಲ್ಲ. ಶಿಕ್ಷಣವನ್ನು ಕಲಿತು ಪದವಿಯನ್ನು ಪಡೆದುಕೊಂಡ ನಂತರ ಪುನಃ ಶಿಕ್ಷಣವನ್ನು ಕಲಿಯುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಅವಿನಾಶಿ ನಾಟಕದ ರಹಸ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಹರ್ಷಿತರಾಗಿ ಇರಬೇಕು. ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಪ್ರತಿಯೊಬ್ಬರು ಕಲ್ಪದ ಮೊದಲಿನಂತೆ ಪುನಃ ಈಗ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ. ಸೆಕೆಂಡ್ ಪಾಯಿಂಟ್, ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಖುಷಿಯಿಂದ ಕುಣಿಯಬೇಕು. ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ನೋಡುತ್ತಾ ಖುಷಿಯಿಂದ ಕುಣಿಯುತ್ತಿರಬೇಕು. ಈ ಶಿಕ್ಷಣದ ಮೂಲಕ ನಾನು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇನೆ ಅನ್ನುವ ಜ್ಞಾನ ಸದಾ ಬುದ್ಧಿಯಲ್ಲಿ ಇರಬೇಕು. ಇಂದಿನ ವರದಾನ ಆಗಿದೆ. ನೆನಪು ಮತ್ತು ಸೇವೆಯ ಶಕ್ತಿಶಾಲಿ ಆಧಾರದ ಮೂಲಕ ತೀವ್ರ ಗತಿಯಿಂದ ಮುಂದುವರಿಯುವಂತಹ ಮಾಯಾಜೀತರಾಗಿ ಬ್ರಾಹ್ಮಣ ಜೀವನಕ್ಕೆ ಆಧಾರ ನೆನಪು ಮತ್ತು ಸೇವೆ ಆಗಿದೆ. ನೆನಪು ಮತ್ತು ಸೇವೆ ಅನ್ನುವ ಎರಡೂ ಮಾತಿನ ಆಧಾರದಿಂದ ಸದಾ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಆಗ ತೀವ್ರ ಗತಿಯಿಂದ ನೀವು ಮುಂದೆ ಹೋಗಲು ಸಾಧ್ಯ. ಒಂದು ವೇಳೆ ಸೇವೆ ಬಹಳಷ್ಟು ಜಾಸ್ತಿ ಇದ್ದರೆ, ನೀವು ಬಹಳಷ್ಟು ಸೇವೆಯನ್ನು ಮಾಡುತ್ತಿದ್ದರೆ, ನಿಮ್ಮ ನೆನಪು ದುರ್ಬಲ ಆಗಿದ್ದರೆ, ಅಥವಾ ನೀವು ಬಹಳ ಚೆನ್ನಾಗಿ ಯೋಗವನ್ನು ಮಾಡುತ್ತಿದ್ದೀರಾ ಅಥವಾ ನಿಮ್ಮ ಸೇವೆ ದುರ್ಬಲ ಆಗಿದೆ ಅಂದರೆ ನೀವು ತೀವ್ರ ಗತಿಯಿಂದ ಮುಂದೆ ಹೋಗಲು ಸಾಧ್ಯ ಇಲ್ಲ. ನೆನಪು ಮತ್ತು ಸೇವೆ ಎರಡರಲ್ಲೂ ತೀವ್ರತೆ ಬೇಕು. ನೆನಪು ಮತ್ತು ನಿಸ್ವಾರ್ಥ ಸೇವೆ ಜೊತೆ ಜೊತೆಗೆ ನಡೆಯಬೇಕು. ಆಗ ಮಾಯಾಜೀತರಾಗುವುದು ಸಹಜ ಆಗಿದೆ. ಪ್ರತಿ ಕರ್ಮದಲ್ಲೂ ಕರ್ಮ